ಶಾಂತಿ. ಪಿತಾಶ್ರೀ ಶಿವಬಾಬಾ ಯಾದ್ರೆ ಮುರಳಿ ದಿನಾಂಕ 4/5/2024. मीठे बच्चे, बाप जो सुनाते हैं वह तुम्हारे दिल पर छप जाना चाहिए. तुम यहाँ आए हो सूर्यवंशी घराने में ऊंच पद पाने, तो धारणा भी करनी है. ಮಧುರ ಮಕ್ಕಳೇ, ತಂದೆಯು ಏನನ್ನು ತಿಳಿಸುತ್ತಾರೋ ಅದು ನಮ್ಮ ಹೃದಯದಲ್ಲಿ ಪ್ರಿಂಟ್ ಆಗಬೇಕು, ಮುದ್ರಣ ಆಗಬೇಕು. ನೀವು ಇಲ್ಲಿ ಬಂದಿದ್ದೀರಿ ಸೂರ್ಯವಂಶಿ ಮನೆತನದಲ್ಲಿ ಶ್ರೇಷ್ಠ ಪದವಿ ಪಡೆಯಲು. ಬರ್ತಾ ಇದೆ ನೋಡಿ, ಟೆಲಿಗ್ರಾಮ್ ಚೆಕ್ ಮಾಡಿ. ಬರ್ತಾ ಇದೆ. ಶ್ರೇಷ್ಠ ಪದವಿ ಪಡೆಯಲು ಧಾರಣೆ ಕೂಡ ಮಾಡಿಕೊಳ್ಳಬೇಕು. ಪ್ರಶ್ನೆ: ಸದಾ ರಿಫ್ರೆಶ್ ಆಗಿರುವ ಸಾಧನ ಯಾವುದಾಗಿದೆ? ಸದಾ ರಿಫ್ರೆಶ್ ಆಗುವ ಸಾಧನ ಯಾವುದು? ಉತ್ತರ ಹೇಳ್ತಾರೆ ಬಾಬಾ. ಏನು ರಿಫ್ರೆಶ್ ಆಗ್ಲಿಕ್ಕೆ ಸಾಧನ? ಬಾಬಾ ಹೇಳ್ತಾರೆ, ಯಾವ ರೀತಿ ಬೇಸಿಗೆಯಲ್ಲಿ ಅಥವಾ ಶೆಕೆಯಲ್ಲಿ ಪಂಖವನ್ನು ಅಂದ್ರೆ ಫ್ಯಾನ್ ಅನ್ನು ಹಚ್ಚುತ್ತೀರೋ ಆಗ ರಿಫ್ರೆಶ್ ಆಗುತ್ತೀರಿ. ಹಾಗೆ ಏನ್ ಮಾಡ್ಬೇಕು? ಸ್ವದರ್ಶನ ಚಕ್ರ ತಿರುಗಿಸುತ್ತಾ ಇದ್ದರೆ ರಿಫ್ರೆಶ್ ಆಗುತ್ತೀರಿ. ಫ್ಯಾನ್ ಹಚ್ಕೊಂಡಾಗೆ ಹಂಗಾಗ್ತೀವಿ. ರಿಫ್ರೆಶ್ ಹೇಗಾಗ್ತೀವೋ ಹಾಗೆ ಸ್ವದರ್ಶನ ಚಕ್ರ ತಿರುಗಿಸಿದ್ರೆ ಏನಾಗ್ತೀರಿ? ರಿಫ್ರೆಶ್ ಆಗ್ತೀವಿ. ಮಕ್ಕಳು ಕೇಳುತ್ತಾರೆ, ಸ್ವದರ್ಶನ ಚಕ್ರಧಾರಿಯಾಗುವಲ್ಲಿ ಅಥವಾ ಆಗಲು ಎಷ್ಟು ಸಮಯ ಹಿಡಿಯುತ್ತದೆ? ಸ್ವದರ್ಶನ ಚಕ್ರಧಾರಿಯಾಗಲು ಎಷ್ಟು ಸಮಯ ಹಿಡಿಯುತ್ತದೆ? ಮಕ್ಕಳು ಕೇಳ್ತಿರಂತೆ, ಸ್ವದರ್ಶನ ಚಕ್ರಧಾರಿ ಆಗ್ಲಿಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ? ಬಾಬಾ ಕೇಳ್ತೆ, ಏನ್ ಹೇಳ್ತಾರೆ ಬಾಬಾ? ಬಚ್ಚೆ 1 ಸೆಕೆಂಡ್. ಮಕ್ಕಳೇ, 1 ಸೆಕೆಂಡ್ ಸಾಕು. ನೀವು ಮಕ್ಕಳು ಸ್ವದರ್ಶನ ಚಕ್ರಧಾರಿ ಅವಶ್ಯವಾಗಿ ಆಗಬೇಕು. ಏಕೆಂದರೆ ಇದರಿಂದಲೇ ನೀವು ಚಕ್ರವರ್ತಿ ರಾಜ ಆಗುತ್ತೀರಿ. ಇದರಿಂದಲೇ ನೀವು ಚಕ್ರವರ್ತಿ ರಾಜ ಆಗುತ್ತೀರಿ. ಸ್ವದರ್ಶನ ಚಕ್ರ ತಿರುಗಿಸುವವರು ಸೂರ್ಯವಂಶಿ ಆಗುತ್ತಾರೆ. ಸ್ವದರ್ಶನ ಚಕ್ರ ತಿರುಗಿಸುವವರು ಸೂರ್ಯವಂಶಿ ಆಗುತ್ತಾರೆ. ಓಂ ಶಾಂತಿ. पंखे भी फिरते हैं, सबको रिफ्रेश करते. ಫ್ಯಾನ್ ಕೂಡ ತಿರುಗಿ ಏನ್ ಮಾಡುತ್ತೆ? ಎಲ್ಲರನ್ನು ರಿಫ್ರೆಶ್ ಮಾಡುತ್ತೆ. ಹಾಗೆ ನೀವು ಕೂಡ ಸ್ವದರ್ಶನ ಚಕ್ರಧಾರಿಗಳಾಗಿ ಕೂತ್ಕೊಂಡಲ್ಲೇ ಬಹಳ ರಿಫ್ರೆಶ್ ಆಗ್ಬಿಡ್ತೀರಿ. ಸ್ವದರ್ಶನ ಚಕ್ರಧಾರಿಯ ಅರ್ಥ ಯಾರಿಗೂ ಗೊತ್ತಿಲ್ಲ, ಹಾಗಾಗಿ ಅವರಿಗೆ ನಾವು ತಿಳಿಸಿಕೊಡ್ಬೇಕಂತಾರೆ ಬಾಬಾ. ಇಲ್ಲಾದ್ರೆ ಸಂಶಯಂಗೆ ಏನಂತ ತಿಳ್ಕೊಳ್ಬಹುದು? ಸ್ವದರ್ಶನ ಚಕ್ರಧಾರಿಯ ಅರ್ಥ ತಿಳಿಸ್ಲಿಲ್ಲ ಅಂದ್ರೆ ಏನಂತ ತಿಳ್ಕೊಳ್ಬಹುದು? ಇವರು ಚಕ್ರವರ್ತಿ ರಾಜ ಆಗೋದಿಲ್ಲ.
स्वदर्शन चक्रधारी को निश्चय होगा. ಸ್ವದರ್ಶನ ಚಕ್ರಧಾರಿಗೆ ಈ ನಿಶ್ಚಯ ಇರುತ್ತೆ. ಏನು? ಚಕ್ರವರ್ತಿ ರಾಜ ಆಗ್ಲಿಕ್ಕೆ ಸ್ವದರ್ಶನ ಚಕ್ರಧಾರಿ ಆಗಬೇಕು. ಶ್ರೀಕೃಷ್ಣಕ್ಕೂ ಚಕ್ರ ದಿಕ್ಕಾತೆ, ಶ್ರೀಕೃಷ್ಣನ ಕೈಯಲ್ಲಿ ಚಕ್ರ ತೋರಿಸ್ತಾರೆ. ಲಕ್ಷ್ಮೀನಾರಾಯಣರನ್ನ ಕಂಬೈಂಡ್ ಆಗಿ ತೋರಿಸ್ತಾರೆ. ಅವ್ರ ಕೈಯಲ್ಲೂ ಕಂಬೈಂಡ್ ಆಗಿ ತೋರಿಸಿ ಒಂದ್ ಕೈಲೇನ್ ತೋರಿಸ್ತಾರೆ, ಚಕ್ರ ತೋರಿಸ್ತಾರೆ. ಬಾಬಾ ಹೇಳ್ತಾರೆ ಒಬ್ಬರನ್ನೇ ತೋರ್ಸೋದಿಲ್ಲ, ಒಬ್ಬರೇ ಇದ್ದಾಗ ತೋರ್ಸೋದಿಲ್ಲ. ಸ್ವದರ್ಶನ್ ಚಕ್ರ ಕೋ ಭಿ ಸಮಜ್ನಾ ತಭಿ ಚಕ್ರವರ್ತಿ ರಾಜ ಬನೆಂಗೆ. ಸ್ವದರ್ಶನ ಚಕ್ರವನ್ನ ತಿಳ್ಕೊಳ್ಳೋದ್ರಿಂದ ಅದನ್ನ ತಿರುಗಿಸೋದ್ರಿಂದಲೇ ಚಕ್ರವರ್ತಿ ರಾಜ ಆಗ್ತೀರಿ ಅಂತಾರೆ ಬಾಬಾ. ಬಾತ್ ತೋ ಬಹುತ್ ಸಹಜ ಹೈ, ಮಾತಂತೂ ಬಹಳ ಸಹಜ ಇದೆ. ಬಚ್ಚೆ ಪೂछते ಬಾಬಾ स्वदर्शन चक्रधारी बनने में कितना समय लगेगा. ಮತ್ತೆ ಅದೇ ಪಾಯಿಂಟ್ ಕೇಳ್ತಾರೆ ಬಾಬಾ. ಮಕ್ಕಳು ಕೇಳ್ತಾರಂತೆ, ಬಾಬಾ ಸ್ವದರ್ಶನ ಚಕ್ರಧಾರಿ ಆಗೋದಕ್ಕೆ ಎಷ್ಟು ಸಮಯ ಬೇಕು? ಬಚ್ಚೆ 1 ಸೆಕೆಂಡ್. ಫಿರ್ ತುಮ್ ಬಂತೆ ಹೋ, ಆಮೇಲೆ ನೀವು ಆಗೋದೇನು? ವಿಷ್ಣು ವಂಶಿ. ದೇವತೆಗಳನ್ನ ವಿಷ್ಣು ವಂಶಿ ಎಂದು ಹೇಳಲಾಗುತ್ತೆ. ವೈಷ್ಣವ, ದೇವತೆಗಳನ್ನ ವೈಷ್ಣವರು ಅಂತ ಹೇಳಲಾಗುತ್ತೆ. ವಿಷ್ಣು ವಂಶ ಆಗ್ಲಿಕ್ಕೆ ಮೊದಲೇನಾಗ್ಬೇಕು? ವಿಷ್ಣು ವಂಶ ಆಗ್ಲಿಕ್ಕೆ ಮೊದಲೇನಾಗ್ಬೇಕು? ಶಿವವಂಶ ಆಗ್ಬೇಕಾಗತ್ತೆ. ವಿಷ್ಣು ವಂಶ ಆಗ್ಬೇಕಂದ್ರೆ ಮೊದಲು ಶಿವವಂಶ ಆಗ್ಬೇಕು. ಆನಂತರ ಬಾಬಾ ಕುಳಿತುಕೊಂಡು ಏನ್ ಮಾಡ್ತಾರ? ಅವರನ್ನೇ ಶಿವವಂಶ ಆದವ್ರನ್ನೇ ಬಾಬಾ ಏನ್ ಮಾಡ್ತಾರೆ? ಕುತ್ಕೊಂಡು ಸೂರ್ಯವಂಶೀಯರನ್ನಾಗಿ ಮಾಡುತ್ತಾರೆ. ನೋಡಿ ಅಕ್ಷರ ಎಷ್ಟು ಸಹಜ ಇದೆ. ನಾವು ಹೊಸ ವಿಶ್ವದಲ್ಲಿ ಸೂರ್ಯವಂಶಿ ಆಗುತ್ತೇವೆ. ನಾವು ಹೊಸ ಜಗತ್ತಿನ ಮಾಲೀಕರು, ಚಕ್ರವರ್ತಿ, ಸ್ವದರ್ಶನ ಚಕ್ರಧಾರಿ, ವಿಷ್ಣು ವಂಶಿ ಆಗುವುದಕ್ಕೆ ಹಾಗಾದ್ರೆ ಸಮಯ ಬೇಕು 1 ಸೆಕೆಂಡ್. ಬನಾನೆ ವಾಲ, ಮಾಡೋರು ಯಾರು? ಶಿವ ಬಾಬಾ. ಶಿವ ಬಾಬಾ ವಿಷ್ಣು ವಂಶಿ ಬನಾತೆ. ಶಿವ ಬಾಬಾ ನಾವು ಮಕ್ಕಳನ್ನ ಏನ್ ಮಾಡ್ತಾರೆ? ವಿಷ್ಣು ವಂಶಿ ಮಾಡ್ತಾರೆ. ಇದನ್ನ ವಿಷ್ಣು ವಂಶಿ ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನೀವು ಮಕ್ಕಳಿಗೆ ಗೊತ್ತಿದೆ. ವಿಷ್ಣು ವಂಶಿ ಆಗೋದೇ ಸತ್ಯುಗದಲ್ಲಿ, ಇಲ್ಲ ಆಗೋದಿಲ್ಲ. ವಿಷ್ಣು ವಂಶಿ ಎಲ್ಲ ಆಗ್ತಾರೆ ಸತ್ಯುಗದಲ್ಲಿ, ಇಲ್ಲಿ ಅಲ್ಲ. ಬಾಬಾ ಹೇಳ್ತಾರೆ ಇದು ಈ ಯುಗ ಯಾವ್ದಿದು? ವಿಷ್ಣು ವಂಶಿ ಆಗುವ ಯುಗ. ನೀವಿಲ್ಲಿ ಬಂದಿರೋದೇ ವಿಷ್ಣು ವಂಶಿ ಆಗ್ಲಿಕ್ಕೆ. ಅವರನ್ನ ಸೂರ್ಯವಂಶಿ ಅಂತ ಹೇಳಲಾಗತ್ತೆ. ಜ್ಞಾನ ಸೂರ್ಯವಂಶಿ, ಈ ಅಕ್ಷರ ಬಹಳ ಚೆನ್ನಾಗಿದೆ. ವಿಷ್ಣು ಇದ್ದ ಆಗ ಸತ್ಯುಗದ ಮಾಲೀಕ ಆಗಿದ್ದ. ಉಸ್ಮೆ ಲಕ್ಷ್ಮೀ ನಾರಾಯಣ ದೋನೋ ಹೈ. ವಿಷ್ಣು ಅಂದ್ರೆ ಯಾರು? ಅದರಲ್ಲಿ ಯಾರ್ಯಾರಿದ್ದಾರೆ? ಲಕ್ಷ್ಮೀ ನಾರಾಯಣ ಇಬ್ರು ಇದ್ದಾರೆ. ಇಲ್ಲಿ ಮಕ್ಕಳು ಬಂದಿದ್ದೀರಿ ಲಕ್ಷ್ಮೀ ನಾರಾಯಣ ಅಥವಾ ವಿಷ್ಣು ವಂಶಿ ಆಗದು. ಬಾಬಾ ಹೇಳ್ತಾರೆ ಹಾಗಾದ್ರೆ ಇದರಲ್ಲಿ ಎಷ್ಟು ಖುಷಿ ಆಗತ್ತೆ ಅಲ್ಲ. ವಿಷ್ಣು ವಂಶಿ ಆಗ್ಲಿಕ್ಕೆ, ಲಕ್ಷ್ಮೀನಾರಾಯಣ ಆಗ್ಲಿಕ್ಕೆ ಬರ್ತೇವಂದ್ರೆ ಈ ಮಾತು ಎಷ್ಟು ಖುಷಿ ಪಡೋದಿದೆ. ಹೊಸ ಜಗತ್ತು, ಹೊಸ ವಿಶ್ವದಲ್ಲಿ, ಗೋಲ್ಡನ್ ಏಜ್ ವಿಶ್ವದಲ್ಲಿ ವಿಷ್ಣು ವಂಶಿ ಆಗಬೇಕು. ಎಲ್ಲಾಗದು? ವಿಷ್ಣು ವಂಶಿ ಹೊಸ ಜಗತ್ತಿನಲ್ಲಿ. ಅದಕ್ಕೆ ಬಾಬಾ ಇತರ ಹೊಸ ವಿಶ್ವದಲ್ಲಿ, ಗೋಲ್ಡನ್ ಏಜ್ ನ ವಿಶ್ವದಲ್ಲಿ ವಿಷ್ಣು ವಂಶಿ ಆಗಬೇಕು. ಬಾಬಾ ಇದ್ರೆ ಇದಕ್ಕಿಂತ ದೊಡ್ಡ ಪದವಿ ಮಾನವ ಪ್ರಪಂಚದಲ್ಲಿ ಬೇರೆ ಯಾವುದು ಇಲ್ಲ. ಆದ್ರೆ ಬಾಬಾ ನೀನು ಹೇಳಿದ್ರೆ ತಾನೆ ಎಲ್ಲಕ್ಕಿಂತ ದೊಡ್ಡ ಪದವಿ ಯಾವುದು ಅಲ್ವಾ? ಬಾಬಾನ ಸಂತಾನರು, ಪರಮಾತ್ಮನ ಸಂತಾನ ಆಗಿದ್ದು. ಬಾಬಾ ಇದ್ರೆ ಇದರಲ್ಲಿ ಬಹಳ ಖುಷಿ ಆಗಬೇಕು. ಪ್ರದರ್ಶನಿ में तो तुम समझाते हो, तुम्हारी एम ऑब्जेक्टिव है, बोलो यह बहुत बड़ी यूनिवर्सिटी है. ಪ್ರದರ್ಶನೆಯಲ್ಲಿ, ಎಕ್ಸಿಬಿಷನ್ ಅಲ್ಲಿ ನೀವು ತಿಳಿಸ್ಕೊಡ್ತೀರಿ. ನಿಮ್ಮ ಏಮ್ ಆಬ್ಜೆಕ್ಟ್ ಕೂಡ ಇದೇ ಆಗಿದೆ. ಅವರಿಗೆ ಹೇಳಿ ಇದು ಬಹಳ ದೊಡ್ಡ ಯೂನಿವರ್ಸಿಟಿ ಆಗಿದೆ. ಇದಕ್ಕೆ ಹೇಳಲಾಗ್ತದೆ ಏನಂತ? ಯೂನಿವರ್ಸಿಟಿಗೆ ಏನಂತ ಹೇಳಲಾಗ್ತದೆ? ರೂಹಾನಿ ಸ್ಪಿರಿಚುವಲ್ ಯೂನಿವರ್ಸಿಟಿ. ಆತ್ಮಿಕ ಸ್ಪಿರಿಚುವಲ್ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ ಅಥವಾ ಈಶ್ವರೀಯ ವಿಶ್ವವಿದ್ಯಾಲಯ. एम ऑब्जेक्ट इस चित्र में है. बच्चों को यह बुद्धि में रखना चाहिए कैसे
लिखे जो बच्चों को समझाने में 1 सेकेंड लगे. ಬಾಬಾ ಹೇಳ್ತಾ ಇದ್ದಾರೆ, ನಾವು ಬುದ್ಧಿಯಲ್ಲಿ ಮಾತಿಟ್ಕೋಬೇಕು. ಈ ಮಾತನ್ನ ನಾವು 1 ಸೆಕೆಂಡ್ ನಲ್ಲಿ ಅರ್ಥ ಆಗುವಾಗ ಹೇಗೆ ತಿಳಿಸ್ಬೇಕು? ಯಾಕೆಂದ್ರೆ ನೀವು ಮಕ್ಕಳೇ ತಿಳಿಸಬಲ್ಲಿರಿ ತಾನೆ, ನೀವೇ ತಿಳಿಸ್ಬೇಕು ತಾನೆ. उसमें भी लिखा हुआ है हम विष्णु वंशी देवी देवता थे जरूर, अर्थात देवी देवता कुल के थे. ಬಾಬಾ ಹೇಳ್ತಾರೆ ಅದರಲ್ಲಿ ಬರೀಲಾಗಿದೆ ವಿಷ್ಣು ವಂಶಿ ದೇವಿ ದೇವತೆಗಳಾಗಿದ್ವಿ ಅಂದ್ರೆ ದೇವಿ ದೇವತಾ ಕುಲದವರಾಗಿದ್ವಿ, ಸ್ವರ್ಗದ ಮಾಲೀಕರಾಗಿದ್ವಿ. बाबा समझाते हैं मीठे मीठे बच्चे, भारत में तुम आज से 5000 वर्ष पहले, ಏನ್ ಹೇಳ್ತಾರೆ ಬಾಬಾ, ಮಧುರ ಮಧುರ ಮಕ್ಕಳೇ, ಭಾರತದಲ್ಲಿ 5000 ವರ್ಷದ ಮೊದಲು ಏನಿದ್ರಿ? ಸೂರ್ಯವಂಶಿ ದೇವಿ ದೇವತಾ ಇದ್ರಿ. ಮಕ್ಕಳಿಗೆ ಇವಾಗ ಬುದ್ಧಿಯಲ್ಲಿ ಬಂದಿದೆ. ಶಿವ ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಹೇ ಮಕ್ಕಳೇ, ನೀವು ಸತ್ಯುಗದಲ್ಲಿ ಸೂರ್ಯವಂಶಿ ಇದ್ರಿ. ಶಿವ ಬಾಬಾ ಬಂದಿದ್ದಾರೆ ಸೂರ್ಯವಂಶಿ ಮನೆತನದ ಸ್ಥಾಪನೆ ಮಾಡಲು. ಬರೋಬ್ಬರ್ ಭಾರತ ಸ್ವರ್ಗ ಥಾ, ಅವಶ್ಯವಾಗಿ ಭಾರತ ಏನಾಗಿತ್ತು? ಸ್ವರ್ಗ ಆಗಿತ್ತು. ಬಾಬಾ ಇದ್ರೆ ಭಾರತವಾಸಿಗಳೇ ಪೂಜ್ಯ ಇದ್ರು. ಪೂಜಾರಿ ಕೊಯ್ ಬಿ ನಹಿ ಥೆ, ಯಾರು ಪೂಜಾರಿಗಳು ಇರ್ಲಿಲ್ಲ. ಪೂಜಾ ಕಿ ಸಾಮಗ್ರಿ ಕೊಯ್ ನಹಿ ಥಿ, ಪೂಜೆನೇ ಇರ್ಲಿಲ್ಲ ಅಂದ್ಮೇಲೆ ಪೂಜೆ ಸಾಮಗ್ರಿ ಯಾವುದು ಇರ್ಲಿಲ್ಲ. ಪೂಜೆ ಸಾಮಗ್ರಿ ಯಾವುದು? ಪುಸ್ತಕ, ವೃತ, ನಿಯಮ, ಗಂಟೆ, ಜಾಗಟೆ, ಫೋಟೋ, अगरबत्ती ಯಾವುದು ಇರ್ಲಿಲ್ಲ. इन शास्त्रों में ही पूजा की रस्म रिवाज आदि लिखी हुई है. ಶಾಸ್ತ್ರಗಳೆಲ್ಲ ಬರೆದಿದ್ದು ದ್ವಾಪರಯುಗದಲ್ಲಿ. ಆ ದ್ವಾಪರಯುಗದಲ್ಲೇ ಪೂಜೆ ವಿಧಾನ ಇತ್ಯಾದಿ ಅದು ಇದು ಬರೆದಿದ್ದಾರೆ. ಇವೆಲ್ಲ ನೋಡ್ರಿ ಪೂಜೆಯ ಸಾಮಗ್ರಿಗಳು. तो बेहद का बाप शिव बाबा बैठ समझाते हैं, वह है ज्ञान सागर मनुष्य सृष्टि का बीज रूप. ಇವನ್ನೆಲ್ಲ ಬೇಹದಿನ ತಂದೆ ಶಿವ ಬಾಬಾನೇ ತಿಳಿಸ್ಕೊಡ್ತಾ ಇದ್ದಾರೆ. ಅವರು ಜ್ಞಾನದ ಸಾಗರ ಆಗಿದ್ದಾರೆ, ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ. उनको वृक्षपति ಅಥವಾ ಬೃಹಸ್ಪತಿ ಬಿ ಕಹತೆ. ಶಿವ ಬಾಬಾವ್ರನ್ನ ವೃಕ್ಷಪತಿ ಅಥವಾ ಬೃಹಸ್ಪತಿ ಅಂತಾನೂ ಕೂಡ ಹೇಳ್ತಾರೆ. ಬೃಹಸ್ಪತಿ ಕಿ ದಶ, ಎಲ್ಲಕ್ಕಿಂತ ಒಳ್ಳೆ ದಶೆ ಅಂದ್ರೆ ಯಾವ್ದದು? ಬೃಹಸ್ಪತಿ ದಶ. ವೃಕ್ಷಪತಿ ತುಮಕೋ ಸಮझा रहे, ಆಗ ನಮಗ್ ತಿಳಿಸ್ಕೊಡೋರು ಯಾರು? ವೃಕ್ಷಪತಿ. ಯಾವ ವೃಕ್ಷ? ಮಾನವ ವಂಶ ವೃಕ್ಷದ ಪತಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನೀವು ಪೂಜ್ಯ ದೇವಿ ದೇವತಾ ಆಗಿದ್ರಿ, ನಂತರ ಪೂಜಾರಿ ಆದ್ರಿ. जो देवता निर्विकारी थे फिर वह कहाँ गए? ನಿರ್ವಿಕಾರಿ ದೇವತೆಗಳು ಎಲ್ಲಿ ಹೋದ್ರು? ಅವಶ್ಯವಾಗಿ ಪುನರ್ಜನ್ಮ ತಗೊಳ್ತಾ ತಗೊಳ್ತಾ ಕೆಳಗೆ ಇಳಿದ್ರು. तो एक एक अक्षर ನೋಟ್ करना है. ಹೀಗೆ ಒಂದೊಂದು ಅಕ್ಷರನು ನಾವು ಇನ್ನೊಬ್ಬರಿಗೆ ಕನ್ವಿನ್ಸ್ ಮಾಡೋದಕ್ಕೆ ನೋಟ್ ಮಾಡ್ಕೋಬೇಕು. ದಿಲ್ ಪರ್ ಯಾ ಕಾಗಜ್ ಪರ್, ಯಾವ್ದ್ರಲ್ಲಿ ನೋಟ್ ಮಾಡ್ಕೋಬೇಕು? ಹೃದಯದಲ್ಲಿ ಮಾಡ್ಕೋಬೇಕು ಅಥವಾ ಬರೀ ನೋಟ್ಬುಕ್ ನಲ್ಲಷ್ಟೇ ಮಾಡ್ಕೋಬೇಕು? ಇದನ್ನ ತಿಳಿಸೋರು ಯಾರು? ಶಿವ ಬಾಬಾ. ಅವರೇ ಸ್ವರ್ಗದ ರಚಯಿತ ಆಗಿದ್ದಾರೆ. ಶಿವ ಬಾಬಾರವರೇ ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನ ಕೊಡ್ತಾರೆ. ಬಾಬಾ ಹೊರತಾಗಿ ಆಸ್ತಿಯನ್ನ ಯಾರೂ ಕೊಡಲು ಸಾಧ್ಯ ಇಲ್ಲ. ಲೌಕಿಕ ತಂದೆ ಅಂತೂ ದೇಹಧಾರಿ ಆಗಿದ್ದಾರೆ. ನೀವು ನಿಮ್ಮನ್ನ ಆತ್ಮ ಅಂತ ಹೇಳಿ ತಿಳ್ಕೊಂಡು ಪಾರಲೌಕಿಕ ತಂದೆಯನ್ನ ನೆನಪು ಮಾಡ್ರಿ. ಬಾಬಾ ರೆಸ್ಪಾಂಡ್ ಕರ್ತೆ ಹೇ. ನೀವು ಬಾಬಾರ್ನ ಬಾಬಾ ಅಂತ ನೆನಪು ಮಾಡಿದಾಗ ಬಾಬಾ ಏನ್ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ? ಬಾಬಾ ಅಂದಾಗ ಬಾಬಾನು ಹೇ ಬಚ್ಚೆ, ಹೇ ಮಕ್ಕಳೇ ಅಂತಾರೆ. ಬೇಹದ ಬಾಪ್ ಹೋಗಯಾನ, ಹಾಗಾದ್ರೆ ಇವರು ನಮ್ಮ ಬೇಹದ್ದಿನ ತಂದೆ ಆಗಿದ್ದಾರೆ ತಾನೆ. बच्चों तुम सूर्यवंशी देवी देवता पूज्यते फिर तुम पूजारी बने. ಬಾಬಾ ಇದ್ರೆ ಮಕ್ಕಳೇ, ನೀವು ಸೂರ್ಯವಂಶಿ ದೇವಿ ದೇವತಾ ಪೂಜ್ಯ ಆಗಿದ್ರಿ, ಆ ನಂತರ ಏನಾದ್ರಿ? ಪೂಜಾರಿ ಆದ್ರಿ. ಇದಾಗಿದೆ ರಾವಣನ ರಾಜ್ಯ. ಪ್ರತಿ ವರ್ಷ ರಾವಣನನ್ನ ಸುಡ್ತಾ ಬಂದಿದ್ದೀವಿ, ಆದ್ರೂ ಅವನು ಸಾಯೋದೇ ಇಲ್ಲ. 12 ತಿಂಗಳ ನಂತರ ಬಂದ್ರೆ ಮತ್ತೆ ರಾವಣನನ್ನ ಸುಟ್ಟಾಕ್ತೀರಿ. ಬಾಬಾ ಹೇಳ್ತಾರೆ, ಇವನ್ನೆಲ್ಲ ನೀವು ಸಿದ್ಧ ಮಾಡಿ ಹೇಳ್ಬೇಕು, ನಾವು ರಾವಣನ ಸಂಪ್ರದಾಯದವರು ಅಂತ. ರಾವಣ ಅಂದ್ರೆ 5 ವಿಕಾರಗಳ ರಾಜ್ಯ ಕಾಯಂ ಆಗಿ ಇದೆ.
ಸತ್ಯುಗದಲ್ಲಿ ಎಲ್ಲರೂ ಶ್ರೇಷ್ಠಾಚಾರಿ ಇದ್ರು. ಈಗ ಕಲಿಯುಗ ಹಳೇದಾಗಿದೆ, ಇದು ಭ್ರಷ್ಟಾಚಾರಿ ಜಗತ್ತಾಗಿದೆ. ಈ ಚಕ್ರ ಮತ್ತೆ ತಿರುಗುತ್ತೆ, ಅಂದ್ರೆ ಭ್ರಷ್ಟಾಚಾರಿ ಜಗತ್ತು ಹೋಗಿ ಮತ್ತೆ ಶ್ರೇಷ್ಠಾಚಾರಿ ಜಗತ್ತು ಬರುತ್ತೆ. ಈಗ ನೀವು ಪ್ರಜಾಪಿತ ಬ್ರಹ್ಮವಂಶಿ ಸಂಗಮೇಘದಲ್ಲಿ ಕೂತ್ಕೊಂಡಿದ್ದೀರಿ. ನಿಮ್ಮ ಬುದ್ಧಿಯಲ್ಲಿದೆ ನಾವೀಗ ಬ್ರಾಹ್ಮಣರಾಗಿದ್ದೇವೆ. ಈಗ ನಾವು ಶೂದ್ರ ಕುಲದವರಲ್ಲ. ಕಲಿಯುಗದಲ್ಲಿ ಶೂದ್ರ ಕುಲದವರಾಗಿದ್ವಿ, ಈಗ ನಾವಿಲ್ಲ, ಬ್ರಾಹ್ಮಣರಾಗಿದ್ದೇವೆ. ಈ ಸಮಯದಲ್ಲಿ ಅಸುರಿ ರಾಜ್ಯ ಇದೆ. ತಂದೆಗೆ ಹೇಳ್ತಾರೆ, ಹೇ ದುಃಖಹರ್ತ ಸುಖಕರ್ತ. ಬಾಬಾ ಹತ್ರ ಸುಖ ಕಹಾ ಹೈ? ಈಗ ಸುಖ ಎಲ್ಲಿದೆ? ಸತ್ಯುಗದಲ್ಲಿ ಮಾತ್ರ ಸುಖ. ದುಃಖ ಎಲ್ಲಿದೆ? ದುಃಖ ಅಂತೂ ಕಲಿಯುಗದಲ್ಲಿದೆ. ದುಃಖಹರ್ತ ಸುಖಕರ್ತ ಇವರು ಶಿವ ಬಾಬಾನೇ ಆಗಿದ್ದಾರೆ. ಅವರೇ ನಮಗೆ ಸುಖದ ಆಸ್ತಿಯನ್ನ ಕೊಡ್ತಾರೆ. ಸತ್ಯುಗವನ್ನ ಸುಖಧಾಮ ಎಂದು ಹೇಳಲಾಗತ್ತೆ, ಅಲ್ಲಿ ದುಃಖದ ಹೆಸರು ಇಲ್ಲ. ಬಾಬಾ ಹೆಸರು ತುಮಾರಿ ಆಯು ಭಿ ಬಡಿ ಹೋತಿ ಹೈ, ನಿಮ್ಮ ಆಯಸ್ಸು ಕೂಡ ವೃದ್ಧಿ ಆಗತ್ತೆ. ರೋನೆ ಕಿ ತರಕಾರ ನಹಿ, ಅಲ್ಲಿ ಅಳೋ ಮಾತಿರೋದೇ ಇಲ್ಲ. ಬಾಬಾ ಹೆಸರೇ ಸಮಯ ಬಂದಾಗ, ಸರಿಯಾದ ಸಮಯ ಬಂದಾಗ ಹಳೆಯ ಶರೀರ ಬಿಟ್ಟು ಇನ್ನೊಂದು ಹೊಸ ಶರೀರವನ್ನ ದೇವತೆಗಳು ಆತ್ಮಗಳು ತೆಗೆದುಕೊಳ್ತಾರೆ. ಸಮಜ್ತೆ ಹೇ ಅಬ್ ಶರೀರ ಬುಡಾ ಹುವಾ ಹೈ, ತಿಳ್ಕೋತಾರಂತೆ ಈಗ ಶರೀರ ಏನಾಗೋಗ್ಬಿಡ್ತು, ಮುದುಕ ಆಗೋಗ್ಬಿಡ್ತು. ಪಹಲೆ ಬಚ್ಚಾ ಸತೋ ಗುಣೆ ಹೋತಾ ಹೈ, ಮೊದಲು ಯಾವಾಗ್ಲೂ ಮಕ್ಕಳೇನಿರ್ತಾರೆ, ಸತೋ ಗುಣ ಇರ್ತಾರೆ. ಆದ್ರಿಂದ ಮಕ್ಕಳಿಗೆ ಬ್ರಹ್ಮಜ್ಞಾನಿ ಅಂತ ಹೇಳ್ತಾರೆ. ಬಾಬಾ ಇದ್ರೆ ಬ್ರಹ್ಮಜ್ಞಾನಿಗಳಿಗಿಂತಲೂ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕಂದ್ರೆ ಸತೋಗುಣಿ ಇರ್ತಾರೆ, ಎಲ್ಲ ಜೊತೆ ಮಾತಾಡ್ತಾರೆ, ಎಲ್ಲರ ನೋಡಿ ನಗ್ತಾರೆ, ಎಲ್ಲರನ್ನೂ ನಮ್ಮವರು ಅಂತ ತಿಳ್ಕೊಳ್ತಾರೆ. ಅವ್ರು ಯಾವುದೇ ಮೋಸ ವಂಚನೆ ಇರುದಿಲ್ಲ, ವಿಕಾರ ಇರುದಿಲ್ಲ. क्योंकि यह तो फिर भी विकारी गृहस्थी से सन्यासी बनते हैं, तो उनको सब विकारों का पता है. ಬಾಬಾ ಹೇಳ್ತಾರೆ, ವಿಕಾರಿ ಗೃಹಸ್ಥಿಗಳಿಂದನೇ ಸನ್ಯಾಸಿಗಳಾಗಿರ್ತಾರೆ, ಅವರಿಗೆ ವಿಕಾರದ ಬಗ್ಗೆ ಗೊತ್ತಿರುತ್ತೆ. ಚಿಕ್ಕ ಮಕ್ಕಳಿಗೆ ಗೊತ್ತೇ ಇರುವುದಿಲ್ಲ. ಹಾಗಾಗಿ ಬ್ರಹ್ಮಜ್ಞಾನಿಗಳಿಗಿಂತ ಶ್ರೇಷ್ಠ ಅಂತ ಮಕ್ಕಳಿಗೆ ಹೇಳಲಾಗತ್ತೆ. ಈ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿ ರಾವಣನ ರಾಜ್ಯ, ಭ್ರಷ್ಟಾಚಾರಿ ರಾಜ್ಯ ಇದೆ. ಶ್ರೇಷ್ಠಾಚಾರಿ ದೇವಿ ದೇವತೆಗಳ ರಾಜ್ಯ ಸತ್ಯುಗದಲ್ಲಿತ್ತು, ಈಗ ಇಲ್ಲ ಅಂತಾರೆ ಬಾಬಾ. ನಂತರ ಇತಿಹಾಸ ಮತ್ತೆ ಏನಾಗುತ್ತೆ, ರಿಪೀಟ್ ಆಗತ್ತೆ. ಶ್ರೇಷ್ಠಾಚಾರಿ ಮಾಡೋರು ಯಾರು? ಈಗ ನೀವು ಮಕ್ಕಳು ಶ್ರೇಷ್ಠಾಚಾರಿ ಆಗಿಲ್ಲ. ಬಾಬಾ ಹೇಳ್ತಾರೆ, ಇದರಲ್ಲಿ ಬಹಳ ವಿಶಾಲ ಬುದ್ಧಿ ಬೇಕು. ಇದಾಗಿದೆ ಪಾರಸ ಬುದ್ಧಿ ಆಗುವಂತ ಯುಗ. ಬಾಬಾ ಬಂದು ಪತ್ಥರ್ ಬುದ್ಧಿಯಿಂದ ಪಾರಸ ಬುದ್ಧಿ ಮಾಡ್ತಾರೆ. ಹೇಳಲಾಗತ್ತೆ, ಸತ್ಸಂಗ ತೇಲಿಸುತ್ತೆ, ಕುಸಂಗ ಮುಳುಗಿಸುತ್ತೆ. ಸತ್ಯ ತಂದೆ ಹೊರತಾಗಿ ಇಡೀ ಜಗತ್ತಿನ ಎಲ್ಲ ಸಂಘ ಏನಾಗಿದೆ ನೋಡಿ, ತಂದೆ ಸಂಘ ಬಿಟ್ರೆ ಬೇರೆ ಯಾವುದೇ ಮನುಷ್ಯರ ಸಂಘ ಅದ್ರಲ್ಲಿ ಎಲ್ರು ಬಂದ್ಬಿಟ್ರು, ಎಲ್ಲರದು ಕುಸಂಗವೇ. ಯಾವ ಮನುಷ್ಯರ ಸಂಘ ಮಾಡಬಾರ್ದು, ಪರಮಾತ್ಮನ ಸಂಘವನ್ನಷ್ಟೇ ಮಾಡ್ಬೇಕು. ಬಾಬಾ ಹೇಳ್ತಾರೆ, ನಾನು ಸಂಪೂರ್ಣ ನಿರ್ವಿಕಾರಿಗಳನ್ನಾಗಿ ಮಾಡಿ ಹೋಗ್ತೇನೆ. ಆನಂತರ ಸಂಪೂರ್ಣ ವಿಕಾರಿ ಮಾಡೋರು ಯಾರು? ಈ ಪ್ರಶ್ನೆ ಕೇಳಿದಾಗ ಹೇಳ್ತಾರೆ, ಹಮ್ ಕ್ಯಾ ಜಾನೆ, ನಮ್ಗೇನು ಗೊತ್ತು. ಅರೆ ನಿರ್ವಿಕಾರಿ ಕೌನ್ ಬನಾತೆ, ನಿರ್ವಿಕಾರಿ ಮಾಡೋರು ಯಾರು? ಅವಶ್ಯವಾಗಿ ತಂದೆ ಮಾಡ್ತಾರೆ. ವಿಕಾರಿ ಮಾಡೋರು ಯಾರು? ಇದು ಯಾರಿಗೂ ಗೊತ್ತಿಲ್ಲ. ಬಾಬಾ ಕುತ್ಕೊಂಡು ಮಕ್ಕಳಿಗೆ ತಿಳಿಸ್ತಾರೆ, ಮನುಷ್ಯರಿಗೆ ಏನೂ ಗೊತ್ತಿಲ್ಲ. ಬಾಬಾ ಹೇಳ್ತಾರೆ, ಮಕ್ಕಳೇ ಇದು ರಾವಣನ ರಾಜ್ಯವಾಗಿದೆ. ವಿಕಾರಿ ಮಾಡೋನು ಯಾರು? कोई का बाप मर जाता पूछो कहाँ गए, ಯಾರ್ದಾದ್ರು ತಂದೆ ಸತ್ರೆ ಕೇಳ್ರಿ ಎಲ್ಲಿ ಹೋದ್ರು ಅವರು ಸತ್ತವರು. ಹೋದ್ರು ಅಂತ ಹೇಳ್ತಾರೆ, ಅವ್ರು ಹೊರಟೋಗ್ಬಿಟ್ರು ಅಂತ ಹೇಳ್ತಾರೆ. ಎಲ್ಲಿ ಹೋದ್ರು ಅಂತ ಕೇಳ್ರಿ, ಕಹೆಂಗೆ ಏನಂತ ಹೇಳ್ತಾರೆ, ಸ್ವರ್ಗಕ್ಕೆ ಹೋದ್ರು ಅಂತ ಹೇಳ್ತಾರೆ. ಅಚ್ಚಾ ತೋ ಇಸ್ಕಾ ಮತಲಬ್ ನರಕ ಮೇ ಥಾ, ಇದರ ಅರ್ಥ ಏನು? ಹಾಗಾದ್ರೆ ಎಲ್ಲಿದ್ದ ಅವನಿಷ್ಟು ದಿನ? ನರಕದಲ್ಲಿದ್ದ, ನರಕದಿಂದ ಸ್ವರ್ಗಕ್ಕೆ ಹೋದ. ಹಾಗಾದ್ರೆ ನೀನೆಲ್ಲಿದ್ದಿ? ನರಕವಾಸಿ ತಾನೇ ನೀನು. ಇದು ಎಷ್ಟೋ ಸಹಜವಾಗಿ ತಿಳಿಸಿಕೊಡುವಂತ ಮಾತಾಗಿದೆ. ಬಾಬಾ ಹೇಳ್ತಾರೆ, ಯಾರು ತಮ್ಮನ್ನ ತಾವು ನಾನು ನರಕವಾಸಿ ಅಂತ ತಿಳ್ಕೊಂಡಿಲ್ಲ. ನರಕವನ್ನ ವೇಶ್ಯಾಲಯ, ಸ್ವರ್ಗವನ್ನ ಶಿವಾಲಯ ಎಂದು ಹೇಳಲಾಗುತ್ತೆ. 5000 ವರ್ಷದ ಮೊದಲು ದೇವಿ ದೇವತೆಗಳ ರಾಜ್ಯ ಇತ್ತು. ನೀವಿಡೀ ವಿಶ್ವಕ್ಕೆ ಮಾಲೀಕ, ಮಹಾರಾಜ, ಮಹಾರಾಣಿ ಆಗಿದ್ರಿ.
ನಂತರ ಪುನರ್ಜನ್ಮಗಳನ್ನ ತೆಗೆದುಕೊಳ್ಬೇಕಾಯ್ತು. ಪುನರ್ಜನ್ಮ ಎಲ್ಲರಿಗಿಂತ ಜಾಸ್ತಿ ತಗೊಳ್ಳೋದೆ ಮಕ್ಕಳೇ ನೀವು ಅಂತಾರೆ ಬಾಬಾ. इनके लिए ही गायन है, इधरदे गायन इरोದು आत्मा ही परमात्मा अलग रहे बहुकाल। तुमको याद है तुम पहले आदि सनातन देवी देवता धर्म वाले ही आए, फिर 84 जन्म ले पतित बने हो। ಬಾಬಾ ಈ ತರ ಆತ್ಮ ಪರಮಾತ್ಮ ಬಹಳ ಕಾಲ ಅಗಲಿ ಇದ್ರು ಅಂತ ಬರೀಲಾಗಿದೆ. ಯಾಕೆಂದ್ರೆ ಮೊದಲು ನೀವು ಏನ್ ಮಾಡಿದ್ರಿ, ಆದಿ ಸನಾತನ ದೇವಿ ದೇವತಾ ಧರ್ಮಕ್ಕೆ ಬಂದ್ರಿ, ಆಮೇಲೆ 84 ಜನ್ಮ ತಗೊಂಡು ಪತಿತ ಆದ್ರಿ, ಈಗ ಪುನಃ ಪಾವನ ಆಗಬೇಕು. ಕರೀತಾರೆ ಪತಿತ ಪಾವನ ಬಾ ಅಂತ. तो सर्टिफिकेट देते हैं कि एक ही सदगुरु सुप्रीम आकर पावन बनाते हैं। ತಂದೆಗೆ ಏನಂತ ಸರ್ಟಿಫಿಕೇಟ್ ಕೊಡ್ತಾರೆ? ಪತಿತ ಪಾವನ ಟೈಟಲ್ ಕೊಟ್ಟು ಕರೀತಾರೆ. ಬಾಬಾ ಹೇಳ್ತಾರೆ ಮತ್ತು ಒಬ್ಬರೇ ಸದ್ಗುರು ಸುಪ್ರೀಂ ಅಂತ ಹೇಳಿ ಅವರನ್ನ ಹೇಳ್ತಾರೆ. ಅವರೊಬ್ಬರೇ ನಮ್ಮನ್ನ ಪಾವನ ಮಾಡೋದು ಅನ್ನುವಂತ ಸರ್ಟಿಫಿಕೇಟ್ ಅನ್ನ ಕೊಡ್ಲಾಗತ್ತೆ. तुम कहते हैं इसमें बैठकर मैं तुमको पावन बनाता। ಬಾಬಾ ಹೇಳ್ತಾರೆ ಬ್ರಹ್ಮ ಬಾಬಾ ಶರೀರದಲ್ಲಿ ಕುಳಿತು ನಾನು ನಿಮ್ಮನ್ನ ಪಾವನ ಮಾಡ್ತೇನೆ. ಬಾಕಿ 84 ಲಾಖ ಯೋನಿಯ 84 ಲಕ್ಷ ಜನ್ಮ ಇದು ತಪ್ಪು. 84 ಜನ್ಮ. ಈ ಲಕ್ಷ್ಮೀನಾರಾಯಣರು ಪ್ರಜೆಗಳು ಸತ್ಯುಗದಲ್ಲಿದ್ರು, ಈಗಿಲ್ಲ. ಕಹಾಗೈ ಎಲ್ಲುದ್ರ ಅವರೆಲ್ಲ? ಬಾಬಾ ಹೇಳ್ತಾ ಇದ್ದಾರೆ ಉನ್ಕೋ ಬಿ 84 ಜನ್ಮ ಲೇನಾ ಪಡೆ. ಅವರು 84 ಜನ್ಮ ತಗೊಳ್ಬೇಕಾಯ್ತು. ಯಾರು ಮೊದಲನೇ ನಂಬರ್ ನಲ್ಲಿ ಬರುತ್ತಾರೋ ಅವರೆಲ್ಲರೂ 84 ಪೂರ್ಣ 84 ಜನ್ಮ ತಗೊಳ್ತಾರೆ. तो फिर पहले वह जाने चाहिए. ಹಾಗಾಗಿ ಫಸ್ಟ್ ಹೋಗೋರು ಕೂಡ ಅವರೇ. ದೇವಿ ದೇವತೆಗಳ ಜಗತ್ತಿನ ಇತಿಹಾಸ ಭೂಗೋಳ ಇರುತ್ತದೆ. ಸೂರ್ಯವಂಶಿ ಚಂದ್ರವಂಶಿ ರಾಜ್ಯ ಅದು ಕೂಡ ರಿಪೀಟ್ ಆಗತ್ತೆ. ಬಾಬಾ ನೀವು ಮಕ್ಕಳನ್ನ ಯೋಗ್ಯರನ್ನಾಗಿ ಮಾಡುತ್ತಾರೆ. ತುಮ್ ಕಹತೆ ಹೋ, ನೀವ್ ಹೇಳ್ತೀರಿ ನಾವು ಬಂದಿರೋದೇ ಪಾಠಶಾಲೆ ಅಥವಾ ಯೂನಿವರ್ಸಿಟಿಗೆ. ಎಲ್ಲಿ ಬಂದಿದ್ದೀರಿ? ಶಾಲೆಗೆ ಅಥವಾ ಯೂನಿವರ್ಸಿಟಿಗೆ ಬಂದಿದ್ದೀರಿ. ಯಾವ ಯೂನಿವರ್ಸಿಟಿ ಇದು? ನರನನ್ನ ನಾರಾಯಣ ಮಾಡುವಂತ ಯೂನಿವರ್ಸಿಟಿಗೆ ಬಂದಿದ್ದೀರಿ. ನಮ್ಮ ಏಮ್ ಆಬ್ಜೆಕ್ಟೇ ಇದು. ಏನ್ ನಮ್ಮ ಏಮ್ ಆಬ್ಜೆಕ್ಟು? ನರನಿಂದ ನಾರಾಯಣ ಆಗೋದು. ಯಾರು ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೋ ಅವರು ಪಾಸ್ ಆಗ್ತಾರೆ, ಲಕ್ಷ್ಮೀನಾರಾಯಣ ಆಗ್ತಾರೆ, ನರನಿಂದ ನಾರಾಯಣ ಆಗ್ಬಿಡ್ತಾರೆ. ಯಾರು ಪುರುಷಾರ್ಥ ಮಾಡಲ್ಲ ಅವರು ಪ್ರಜೆ ಆಗ್ತಾರೆ, ಅಥವಾ ಕೆಲವರು ಸಾವುಕಾರ ಆಗ್ತಾರೆ, ಕೆಲವರು ಕಡಿಮೆ ಸಾವುಕಾರ ಆಗ್ತಾರೆ, ಕೆಲವರು ದಾಸದಾಸಿ ಆಗ್ತಾರೆ. ಈ ರಾಜಧಾನಿ ಈಗ ಸ್ಥಾಪನೆ ಆಗ್ತಾ ಇದೆ. ನಿಮ್ಗೆ ಗೊತ್ತಿದೆ ನಾವು ಶ್ರೀಮತದಂತೆ ಶ್ರೇಷ್ಠ ಆಗುತ್ತಾ ಇದ್ದೇವೆ. ಶ್ರೀ ಶ್ರೀ ಶಿವಬಾಬರವರ ಮತದಂತೆ ಶ್ರೀ ಲಕ್ಷ್ಮೀನಾರಾಯಣ ಅಥವಾ ದೇವಿ ದೇವತೆಗಳಾಗುತ್ತೀರಿ. ಶ್ರೀಮಾನ ಶ್ರೀ ಅಂದ್ರೇನೆ ಶ್ರೇಷ್ಠ. ಅವು ಕಿಸ್ಕೋ ಶ್ರೀ ನಹಿ ಕಹ ಸಕ್ತೆ. ಶಿವಬಾಬರನ್ನ ಬಿಟ್ರೆ ಮತ್ತೆ ಬೇರೆ ದೇವತೆಗಳನ್ನ ಬಿಟ್ರೆ ಬೇರೆ ಯಾರನ್ನು ಶ್ರೀ ಎಂದು ಹೇಳಲು ಸಾಧ್ಯವಿಲ್ಲ. ಪರಂತು ಯಾತೋ ಜೋ ಆಯೇಗಾ ಉನ್ಕೋ ಶ್ರೀ ಕಹ ದೇತೆ. ಆದ್ರೆ ಕಲಿಯುಗದಲ್ಲಿ ಯಾರಿಗ್ ಬಂತು ಅವ್ರಿಗೆಲ್ಲ ಶ್ರೀ ಅಂತ ಹೇಳ್ಬಿಡ್ತಾರೆ. ಆಕ್ಚುಲಿ ಶ್ರೀ ಅಂತ ಶ್ರೀ ಅಂತ ಶಿವಬಾಬಾಗೆ ಹೇಳ್ಬೋದು. ಶ್ರೀ ರಾಮ್, ಶ್ರೀ ಸೀತಾ, ಶ್ರೀ ಲಕ್ಷ್ಮಿ, ಶ್ರೀ ನಾರಾಯಣ ಅಂತ ದೇವತೆಗಳಿಗೆ ಹೇಳ್ಬೋದು. ಬಿಟ್ರೆ ಯಾವ ಮನುಷ್ಯರಿಗೂ ಶ್ರೀ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಆದ್ರೆ ಕಲಿಯುಗದಲ್ಲಿ ಎಲ್ಲರಿಗೂ ಶ್ರೀಮತಿ ಶ್ರೀ ಶ್ರೀಮತಿ ಶ್ರೀ ಅಂತ ಹಚ್ಬಿಡ್ತಾರೆ. ಬಾಬಾ ಹೇಳ್ತಾರೆ ಈಗ ಶ್ರೀ ಕೇವಲ ದೇವಿ ದೇವತೆಗಳು, ಬೇರೆ ಯಾರೂ ಅಲ್ಲ. ಭಾರತ ಶ್ರೇಷ್ಠಾತಿ ಶ್ರೇಷ್ಠ ಇತ್ತು. ರಾವಣ ರಾಜ್ಯದಲ್ಲಿ ಭಾರತದ ಮಹಿಮೆ ಖಲಾಸ್ ಮಾಡ್ಬಿಟ್ಟಿದ್ದಾರೆ. ರಾವಣ ರಾಜ್ಯದಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ? ಭಾರತದ ಮಹಿಮೆನೇ ನಾಶ ಮಾಡ್ಬಿಟ್ಟಿದ್ದಾರೆ. ಭಾರತದ ಮಹಿಮೆ ಬಹಳಷ್ಟು ಇದೆ. ಅಷ್ಟೇ ಅಲ್ಲ, ನಿಂದೆಯೂ ಬಹಳಷ್ಟು ಇದೆ. ಭಾರತಕ್ಕೆ ಮಹಿಮೆನೂ ಜಾಸ್ತಿ ಇದೆ, ನಿಂದೆನೂ ಜಾಸ್ತಿ ಇದೆ. ಮಾಡಿದ್ಯಾರು ನಿಂದೆ? ನಾವೇ ಕೃಷ್ಣನ್ ಕತೆ ಬರೆದು, ರಾಮನ್ ಕತೆ ಏನೇನೋ ಬರೆದು, ಕೃಷ್ಣನ್ ಕತೆ ಏನೇನೋ ಬರೆದು ನಿಂದನೆಗೆ ಕಾರಣ ಆಗಿದ್ದೇವೆ. ಎಲ್ಲಾ ದೇಶದವರು ನಮ್ಮ ಭಾರತ ದೇಶವನ್ನ ಬರೀ ಮಹಿಮೆ ಮಾತ್ರ ಮಾಡಲ್ಲ, ನಿಂದನೇನೂ ಮಾಡುತ್ತಾರೆ. ಅವರಲ್ಲಿ ದೇವತೆಗಳು ಹಿಂಗೆಲ್ಲ ಇದ್ದಾರೆ, ಅವ್ರು ಆರಾಧಿಸೋ ದೇವತೆಗಳು ಈ ತರ ಇದ್ದಾರೆ, ಕೃಷ್ಣನಂಗೆ ರಾಮನಂಗೆ ಅಂತ ಬೈತಾರೆ. ನಮಗೇನೋ ಬಹಳ ಒಳ್ಳೆ ಕತೆ, ಅದರಲ್ಲಿ ಆಧ್ಯಾತ್ಮಿಕ ರಹಸ್ಯ ಇದೆ ಅಂತ ಕೇಳ್ತೀವಿ. ಅವರು ಬರೀ ಕತೆ ಅಷ್ಟೇ ಕೇಳ್ತಾರೆ.
ಕೃಷ್ಣ ನೋಡಿದ್ರೆ 16,108 ಪತ್ನಿಯರನ್ನ ಕಟ್ಕೊಂಡ. ಇನ್ನೊಬ್ಬ ದೇವರು ರಾಮ ನೋಡಿದ್ರೆ ತನ್ನ ಪತ್ನಿಗೆ ಡೈವರ್ಸ್ ಕೊಟ್ಟ. ಬೈತಾರೆ, ನಿಂದನೇನೋ ಬಹಳ ಇದೆ, ಅದರಲ್ಲಿ ರಹಸ್ಯ ಇದೆ ಅಂತ ಅವರು ರಹಸ್ಯ ನೋಡಲ್ಲ. ಆಧ್ಯಾತ್ಮಿಕ ರಹಸ್ಯ ಒಂದಿದೆ ಅದರಲ್ಲಿ. ಭಾರತದ ಮಹಿಮೆ ಎಷ್ಟಿದೆಯೋ ಅಷ್ಟೇ ನಿಂದನೆ ಕೂಡ ಇದೆ. ಭಾರತ ಬಹುತ ಧನವಂತ, ಭಾರತ ಬಹಳ ಧನವಂತ ಆಗಿತ್ತು, ಈಗ ಬಿಲ್ಕುಲ್ ಕಂಗಾಲಾಗೋಗ್ಬಿಟ್ಟಿದೆ. ದೇವತೆಗಳ ಮುಂದೆ ಹೋಗಿ ಮಹಿಮೆ ಮಾಡ್ತಾರೆ, ನಾನ್ ನಿರ್ಗುಣ, ನನ್ನಲ್ಲಿ ಯಾವುದೇ ಗುಣ ಇಲ್ಲ. ದೇವತೆಗಳಿಗೆ ಹೇಳ್ತಾರೆ, ನೀವು ದಯಾಹೃದಯ ಆಗಿದ್ದೀರಿ. ರೆಹಮ್ ದಿಲ್ ತೋ ಏಕೋ ಹಿ ಕಹಾ ಜಾತಾ ಹೈ. ದಯಾಹೃದಯ ಅಂತಂದ್ರೆ ಒಬ್ರು ಮಾತ್ರ. ಯಾರವರು? ಶಿವ ಬಾಬಾ. ಯಾರು ಮನುಷ್ಯರಿಂದ ದೇವತಾ ಮಾಡ್ತಾರೋ ಅವರೇ ರೆಹಮ್ ದಿಲ್. ಈಗ ಅವರು ನಿಮ್ಮ ತಂದೆಯೂ ಆಗಿದ್ದಾರೆ, ಟೀಚರು, ಸದ್ಗುರುನು ಆಗಿದ್ದಾರೆ. ಬಾಬಾ ಗ್ಯಾರಂಟಿ ಕೊಡ್ತಾರೆ. ಇವಾಗೆಲ್ಲ ಗ್ಯಾರಂಟಿ ಅನ್ನೋದು ಕಾಮನ್ ಆಗ್ಬಿಟ್ಟು ಸಿದ್ದರಾಮಯ್ಯ ಅವ್ರದ್ದು ಗ್ಯಾರಂಟಿ. ಹಂಗೆ ಶಿವ ಬಾಬಾ ಅವ್ರದ್ದು ಅಲ್ಪ ಕಾಲದ್ದು. ಶಿವ ಬಾಬಾ ಗ್ಯಾರಂಟಿ ಕೊಡ್ತಾರೆ. ಏನ್ ಗ್ಯಾರಂಟಿ? ನನ್ನನ್ನ ನೆನಪು ಮಾಡೋದ್ರಿಂದ ನಿಮ್ಮ ಜನ್ಮಾಂತರದ ಪಾಪ ಕರ್ಮಗಳು ಭಸ್ಮ ಆಗುತ್ತೆ ಮತ್ತು ನೀವು ನನ್ನ ಜೊತೆಗೆ ಬರುತ್ತೀರಿ. ಫಿರ್ ತುಮ್ಕೋ ನೈ ದುನಿಯಾ ಮೇ ಜಾನಾ ಹೈ. ಆಮೇಲೆ ನೀವೆಲ್ಲ ಹೋಗ್ತೀರಿ? ಹೊಸ ಜಗತ್ತಿಗೆ. 5000 ವರ್ಷ ಕಾ ಚಕ್ರ ಹೇ. ಇದು ಎಷ್ಟು ವರ್ಷದ ಚಕ್ರ? 5000 ವರ್ಷದ ಚಕ್ರ. ಹೊಸ ಜಗತ್ತಿತ್ತು, ಸೊ ಅದು ಅವಶ್ಯವಾಗಿ ಬರಲಿದೆ. ದುನಿಯಾ ಪತಿತ್ ಹೋಗಿ ಫಿರ್ ಬಾಪ್ ಆಕರ್ ಪಾವನ್ ಬನಾಯಂಗೆ. ಜಗತ್ತು ಪತಿತ ಆಗೋಗ್ಬಿಟ್ಟಿದೆ, ಬಾಬಾ ಬಂದು ಏನ್ ಮಾಡ್ತಾರೆ? ಜಗತ್ತನ್ನ ಪಾವನ ಮಾಡ್ತಾರೆ. ಬಾಬಾ ಕತೆ ಪತಿತ ರಾವಣ ಬನಾತೆ ಪಾವನ್ ಮೇ ಬನಾತಾ ಹೂಂ. ಬಾಬಾ ಹೇಳ್ತಾರೆ ಪತಿತ ರಾವಣ ಮಾಡ್ತಾನೆ, ಪಾವನ ನಾನು ಮಾಡ್ತೇನೆ ಅಂತಾರೆ ಬಾಬಾ. ಬಾಕಿ ಯತೋ ಜೈಸೆ ಗುಡಿಯೋಂಕಿ ಪೂಜಾ ಕರ್ತೆ ರಹತೆ. ಇನ್ನುಳಿದಂಗೆ ಭಕ್ತಿ ಮಾರ್ಗದ್ದು ಏನದು? ಗೊಂಬೆಗಳ ಪೂಜೆ. ಆದ್ರೆ ಅವ್ರಿಗದು ಗೊತ್ತೇ ಇಲ್ಲ. ರಾವಣನ ಗೊಂಬೆಗೆ 10 ತಲೆ ತೋರ್ಸಿದ್ರು, ವಿಷ್ಣುವಿನಿಗೆ 4 ಭುಜ ತೋರ್ಸಿದ್ರು. ಗೊಂಬೆಗಳವ್ರದ್ದು ಇದೆಲ್ಲ. ಆದ್ರೆ ಬಾಬಾ ಹೇಳ್ತಾ ಇದ್ದಾರೆ, ಯಾವ ಮನುಷ್ಯರು ಈ ರೀತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. 10 ತಲೆ ಇರೋರು, 4 ಭುಜ ಇರೋರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ 4 ಭುಜವುಳ್ಳಂತ ಮನುಷ್ಯರಿದ್ರೆ ಏನಾಗ್ತಿತ್ತು ಹೇಳ್ರಿ? ಅವ್ರು ಹುಟ್ಟಿರುವಂತ ಮಕ್ಕಳಿಗೂ 4 ಭುಜ 4 ಭುಜ 4 ಭುಜ. ನಮ್ಮ ಪೂರ್ವಜರವ್ರ ಅಂದ್ಮೇಲೆ ನಮ್ಗೆ 2 ಭುಜ ಇದೆ ಅಂದ್ಮೇಲೆ ಅವ್ರಿಗೂ ಎಷ್ಟು ಭುಜ ಇತ್ತು? ಅವ್ರಿಗೂ 2 ಇತ್ತು. ಯಾ ತೋ ಸಬ್ಕೋ 2 ಭುಜಾ ಹೈ, ಕುಚ್ ಭಿ ಜಾನ್ತೆ ನೈ. ಇಷ್ಟು ಅರ್ಥ ಮಾಡ್ಕೊಳ್ಳೋದಿಲ್ಲ. ಭಕ್ತಿ ಮಾರ್ಗದ ಶಾಸ್ತ್ರವನ್ನ ಕಂಠಪಾಠ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ಉನೇಕೆ ಬಿ ಕಿತನೆ ಫಾಲೋಯರ್ಸ್ ಬನ್ ಜಾತೆ. ನೋಡ್ರಿ, ಶಾಸ್ತ್ರದ ಇಂಥ ಕಟ್ಟು ಕತೆಗಳು ಏನೇನೋ ಕಂಠಪಾಠ ಮಾಡಿದ್ದನ್ನ ತಮ್ಮ ಶಿಷ್ಯರಿಗೆ ಅವರು ತಿಳಿಸ್ತಾ ಹೋಗ್ತಾರೆ. ಕಮಾಲೆ, ಅವ್ರದ್ದು ಕಮಾಲಿದೆ. ಏತೋ ಬಾಪ ಜ್ಞಾನಕಿ ಅಥಾರಿಟಿ ಹೇ. ನೋಡ್ರಿ ಹೆಂಗ ಒಪ್ಪಿಸ್ಬಿಟ್ರು ಅವ್ರು. 4 ಭುಜ ಇತ್ತು, ಅಂದ್ಬಿಟ್ರಿ. ಎಷ್ಟು ಆಶ್ಚರ್ಯ. ಅವ್ರು ಹಿಂಗೂ ವಿಚಾರ ಮಾಡಲಿಲ್ಲ. ನಮ್ಗೆಲ್ಲ 2 ಭುಜ ಇದೆ, ನಮ್ಮ ಪೂರ್ವಜರಿಗೆ 2 ಭುಜ ಇತ್ತೆ, ನಾವು ಹಂಗ ವಿಚಾರಣೆ ಮಾಡಲ್ಲ. ಕಮಾಲಿದೆ. ಈ ಗುರುಗಳು, ಜಗದ್ಗುರುಗಳೆಲ್ಲ ಸೇರಿ ಒಪ್ಪಿಸ್ಬಿಟ್ರಲ್ಲ ಅವರಿಗೆ, ಭಕ್ತರಿಗೆ. ಎಷ್ಟು ಕಮಾಲ್ ಅಂತಾರೆ ಬಾಬು. ಸತ್ಯ ಒಪ್ಪಿಸ್ಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ, ಸುಳ್ಳು ಎಷ್ಟು ಬೇಗ ಒಪ್ಕೊಂಡ್ಬಿಟ್ರು. ರಾವಣನಿಗೆ 10 ತಲೆ ಇದೆ ಅಂತಂದ್ರು, ಅದಕ್ಕೂ ಎಷ್ಟು ಕಮಾಲ್ ಅವ್ರದ್ದು ಅಂತಾರೆ ಬಾಬಾ. ಬಾಬಾ ಜ್ಞಾನದ ಅಥಾರಿಟಿ ಆಗಿದ್ದಾರೆ. कोई मनुष्य ज्ञान की ಅಥಾರಿಟಿ ಹೋನಾ ಸಕೆ. ಯಾವ ಮನುಷ್ಯರು ಜ್ಞಾನದ ಅಥಾರಿಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಜ್ಞಾನ ಸಾಗರ ತುಮ್ ಮುझे कहते हो. ಜ್ಞಾನ ಸಾಗರ ಅಂತ ನೀವು ಹೇಳ್ತೀರಿ. ಹಾಗೂ ಏನ್ ಹೇಳ್ತೀರಿ? ಆಲ್ಮೈಟಿ ಅಥಾರಿಟಿ. ಇದು ಕೇವಲ ತಂದೆಯ ಮಹಿಮೆ ಮಾತ್ರ ಆಗಿದೆ. ಸರ್ವಶಕ್ತಿವಂತ, ಇದು ತಂದೆಯ ಮಹಿಮೆ ಆಗಿದೆ. ತುಮ್ ಬಾಬಾ ಕೋ ಯಾದ್ ಕರ್ತೆ ಹೋ ತೋ ಬಾಬಾ ಸೇ ತಾಕತ್ ಲೇತೆ ಹೋ. ನೀವು ತಂದೆಯನ್ನ ನೆನಪು ಮಾಡ್ತೀರಿ ಅಂದ ಮೇಲೆ ತಂದೆಯಿಂದ ಏನ್ ತಗೊಳ್ತೀರಿ? ತಾಕತ್ತನ್ನ, ಶಕ್ತಿಯನ್ನ ತಗೊಳ್ತೀರಿ. ಅದರಿಂದ ಏನಾಗ್ಬಿಡ್ತೀರಿ? ವಿಶ್ವದ ಮಾಲೀಕ ಆಗ್ಬಿಡ್ತೀರಿ. ತಮ್ಮ ಸಮಜ್ತೆ ಹೋ ಹಮಾರೆ ಮೇ ಬಹುತ್ ತಾಕತ್ ಥಿ. ನೀವು ತಿಳ್ಕೊಂಡಿದ್ದೀರಿ ನಮ್ಮಲ್ಲಿ ಏನಿತ್ತು? ಬಹಳ ತಾಕತ್ತು ಇತ್ತು. ನಾವು ನಿರ್ವಿಕಾರಿಗಳಾಗಿದ್ವಿ. ಇಡೀ ವಿಶ್ವದಲ್ಲಿ ಒಂದೇ ರಾಜ್ಯ ಇತ್ತು.
ಆಗ ಅದಕ್ಕೆ ಆಲ್ ಮೈಟಿ ಅಂತ ಕರಿತಿದ್ರು. ಇಡೀ ವಿಶ್ವದಲ್ಲಿ ಒಂದು ರಾಜ್ಯ ಅಂದ್ರೆ ಆಲ್ ಮೈಟಿ ರಾಜ್ಯ ತಾನೆ, ಸರ್ವಶಕ್ತ ರಾಜ್ಯ. ಬೇರೆ ಭಾಷೆ ಇಲ್ಲ, ಬೇರೆ ಧರ್ಮ ಇಲ್ಲ, ಬೇರೆ ರೀತಿ ನೀತಿಗಳಿಲ್ಲ, ಎಲ್ಲಾನು ಒಂದೇ ಇತ್ತು. ಇಂಥ ಆಲ್ ಮೈಟಿ ರಾಜ್ಯ ಅದು. ಬಾಬಾ ಹೇಳ್ತಾರೆ ಈ ಲಕ್ಷ್ಮೀ ನಾರಾಯಣರು ಇಡೀ ವಿಶ್ವಕ್ಕೇನೆ ಏನಾಗ್ಬಿಟ್ಟಿದ್ರು, ಮಾಲೀಕರಾಗಿದ್ರು. ಮೈಟ್ ಉನೋಕು ಕಾಸೆ ಮೇಲೆ, ಈ ಶಕ್ತಿ ಅವ್ರಿಗೆ ಎಲ್ಲಿಂದ ಸಿಕ್ತು? ಇಡೀ ವಿಶ್ವ ಆಳುವಂತ ಶಕ್ತಿ ಅದು. ಪ್ರೀತಿಯಿಂದ, ಸುಖ ಶಾಂತಿಯಿಂದ, ಸಮೃದ್ಧಿಯಿಂದ, ಎಲ್ಲೂ ಭಿನ್ನ ಮತ ಇಲ್ಲ, ಭಿನ್ನತೆ ಇಲ್ಲ, ಜಗಳ ಯುದ್ಧಗಳಿಲ್ಲ. ಅಷ್ಟು ಶಕ್ತಿ ಅವರಿಗೆ ಎಲ್ಲಿಂದ ಸಿಕ್ತು? ಬಾಪ್ಸೆ, ಶಿವಬಾಬರಿಂದ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಎಂದು ಹೇಳಲಾಗ್ತದೆ. ಎಷ್ಟು ಸಹಜವಾಗಿ ಬಾಬಾ ಮಕ್ಕಳಿಗೆ ತಿಳಿಸ್ಕೊಡುತ್ತಾರೆ. ಇದು 84 ಜನ್ಮದ ಚಕ್ರ. ಇದನ್ನ ತಿಳಿದುಕೊಳ್ಳೋದಕ್ಕೆ ಬಹಳ ಸಹಜ ಇದೆ. ಇದರಿಂದ ನೀವು ಮಕ್ಕಳಿಗೆ ಬಾದಶಾಹಿ ಸಿಕ್ಬಿಡುತ್ತೆ. ಪತಿತರಿಗೆ ವಿಶ್ವದ ಬಾದಶಾಹಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಪತಿತೋ ಉನೋಗೆ ಆಗೆ ಝುಕುತೆ ಹೇ. ಪತಿತರೇನ್ ಮಾಡ್ತಾರೆ? ಪಾವನ ದೇವತೆಗಳ ಮುಂದೆ ತಲೆ ಬಾಗ್ತಾರೆ. ಸಮಷ್ಟೇ ಹಮ್ ಭಗತ್ ಹೇ. ಅವ್ರು ತಿಳ್ಕೊಳ್ತಾರೆ ನಾವು ಭಕ್ತರು, ಅವರು ದೇವರು, ನಾವು ಭಕ್ತರು ಅಂತ ತಿಳ್ಕೊಳ್ತಾರೆ. ಪಾವನರ ಮುಂದೆ ಹೋಗಿ ತಲೆಯನ್ನ ಬಾಗ್ತಾರೆ. ಭಕ್ತಿ ಮಾರ್ಗ ಬಿ ಆಧಾ ಕಲ್ಪ ಚಲ್ತ. ಹೀಗೆ ಇಂತಹ ಭಕ್ತಿ ಮಾರ್ಗ ಎಷ್ಟು ಸಮಯ ನಡೀತು? ಅರ್ಧ ಕಲ್ಪ. ಈಗ ನಾವು ಮಕ್ಕಳಿಗೆ ಭಗವಂತ ಸಿಕ್ಕಿದ್ದಾರೆ. ಭಗವಾನ್ ವಾಚ್ ಬಂದು ನಾವು ಮಕ್ಕಳಿಗೆ ಹೇಳ್ತಾರೆ, ಬಾಬಾ ಮೈ ತುಮಕೋ ರಾಜಯೋಗ ಸಿಕ್ಲಾತಾ ಹೂಂ, ಭಕ್ತಿ ಕಾ ಫಲ ದೇನೆ ಆಯಾ ಹೂಂ. ನಾನು ನಿಮ್ಗೆ ರಾಜಯೋಗ ಕಲಿಸ್ತೇನೆ, ಭಕ್ತಿಯ ಫಲವನ್ನ ಕೊಡ್ಲಿಕ್ಕೆ ನಾನು ಬಂದಿದ್ದೇನೆ. ಗಾಯನ ಕೂಡ ಮಾಡ್ತಾರೆ ಭಕ್ತಿಯಲ್ಲಿ. ಈ ಗಾಯನ ಇದೆ, ಭಗವಂತ ಯಾವುದಾದರೂ ರೂಪದಲ್ಲಿ ಬರುತ್ತಾರೆ ಅಂದ್ರೆ ಯಾವುದೇ ಆದರೂ ಮನುಷ್ಯನ ರೂಪದಲ್ಲಿ ಬರ್ತಾನೆ. ಸಂಸ್ಕಾರ ಇರೋರು ಅವನನ್ನ ಗುರುತಿಸ್ತಾರೆ ಎನ್ನುವಂತ ಮಾತು ಭಕ್ತಿಯಲ್ಲೂ ಇದೆ, ಗೀತೆಯಲ್ಲೂ ಇದೆ. ಬಾಪ್ ಕತೆ ಮೈ ಕೊಯ್ बैलगाड़ी आदि में थोड़ी आऊंगा. ಅದಕ್ಕೆ ಅವ್ರೇನ್ ಅನ್ಬಿಟ್ರು, ಕುದುರೆ ಗಾಡಿಯಲ್ಲಿ ಬಂದ, ಅರ್ಜುನನಿಗೆ ಸಾರಥಿಯಾಗಿ ರಥದಲ್ಲಿ ಬಂದ ಅಂತ ಹೇಳ್ಬಿಟ್ರು. ಅಥವಾ ಏನು ಬೇಲ್ಗಾಡಿ, ಎತ್ತಿನ ಗಾಡಿಯಲ್ಲಿ ಬಂದ, ಎತ್ತಿನ ಮೇಲೆ ಬಂದ. ಎತ್ತಿನಲ್ಲಿ ಬರ್ತಾನೇನು ಭಗವಂತ? ಎತ್ತಿನಲ್ಲಿ ಬರ್ಲಿಕ್ಕೆ ಸಾಧ್ಯ ಏನು ಕೇಳ್ತಾರೆ ಬಾಬಾ. ಜೋ ಊಂಚತೆ ಊಂಚತಾ ಫಿರ್ 84 ಜನ್ ಪೂರೆ ಕಿಯೆ ಉನ್ಮೆ ಆತ. ನಾನು ಯಾರಲ್ಲಿ ಬರ್ತೇನೆ? ಎತ್ತಿನಲ್ಲಿ ಬರಲ್ಲ ನಾನು, ಇನ್ಯಾರ್ದಲ್ಲೋ ಬರೋದಿಲ್ಲ, ಯಾರ್ದೋ ಶರೀರದಲ್ಲಿ ಬರೋದಿಲ್ಲ. ನಾನು ಯಾರಲ್ಲಿ ಬರ್ತೇನೆ ಅಂದ್ರೆ, ಯಾರು ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಇದ್ದವರು, ಪೂರ್ಣ 84 ಜನ್ಮ ಮುಗಿಸಿರ್ತಾರಲ್ಲ, ಅವರ ಶರೀರದಲ್ಲಿ ನಾನು ಬರ್ತೇನೆ. ಅವ್ರು ಯಾರು? ಬ್ರಹ್ಮ ಬಾಬಾ. ಉತ್ತಮ್ ಅವರನ್ನೇ ಎತ್ತು ಅಂದ್ರು, ಬಸವಣ್ಣ ಅಂದ್ರು, ಬಸವ ಅಂದ್ರು. ಯಾರನ್ನ? ಬ್ರಹ್ಮ ಬಾಬಾ ಅವರು. ಬಾಬಾ ಹೇಳ್ತಾ ಇದ್ರೆ ಉತ್ತಮ ಪುರುಷ ಹೋತೆ ಹೇ. ಉತ್ತಮ ಪುರುಷ ಎಲ್ಲಿರ್ತಾರ? ಸತ್ಯುಗ ಮೇ. ಕಲಿಯುಗ ಮೇ ಹೇ. ಕಲಿಯುಗದಲ್ಲಿ ಕನಿಷ್ಠ ತಮೋ ಪ್ರಧಾನ. ಅಭಿ ತುಮ್ ತಮೋ ಪ್ರಧಾನ ಸೇ ಸತೋ ಪ್ರಧಾನ್ ಬಂತೆ ಹೋ. ಈಗ ನೀವು ಮಕ್ಕಳು ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗ್ತೀರಿ. ಬಾಪ ಆಕರ್ ತಮೋ ಪ್ರಧಾನ್ ಸೇ ಸತೋ ಪ್ರಧಾನ್ ಬನಾತೆ ಹೇ. ಬಾಬಾ ಬಂದು ನಾವು ಮಕ್ಕಳನ್ನ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಮಾಡ್ತಾರೆ. ಇದು ಆಟವಾಗಿದೆ. ಯಾವ ಆಟ ಇದು? ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗೋದು, ಸತೋ ಪ್ರಧಾನದಿಂದ ತಮೋ ಪ್ರಧಾನ. ಚಕ್ರದ ಆಟ. ಇಸ್ಕೋ ಅಗರ್ ಸಮझेंगे नहीं तो, ಒಂದು ವೇಳೆ ಈ ಚಕ್ರವನ್ನ ತಿಳ್ಕೊಳ್ಳದೆ ಇದ್ರೆ ಸ್ವರ್ಗ ಮೇ ಕಭಿ ಆಯೆಂಗೆ ನಹಿ. ಸ್ವರ್ಗದಲ್ಲಿ ಎಂದೂ ಬರಲು ಸಾಧ್ಯ ಇಲ್ಲ. ಅಚ್ಚಾ मीठे मीठे सिखिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಧಾರಣೆಗಾಗಿ ಮುಖ್ಯ ಸಾರ. ಒಬ್ಬ ತಂದೆಯ ಸಂಗದಿಂದ
ಸ್ವಯಂ ಅನ್ನು ಪಾರಸ ಬುದ್ಧಿ ಮಾಡಿಕೊಳ್ಳಬೇಕು. ಒಬ್ಬ ತಂದೆಯ ಸಂಘದಿಂದ ಸ್ವಯಂ ಅನ್ನು ಪಾರಸ ಬುದ್ಧಿ ಮಾಡಿಕೊಳ್ಳಬೇಕು. ಸಂಪೂರ್ಣ ನಿರ್ವಿಕಾರಿ ಆಗಬೇಕು. ಕುಸಂಗದಿಂದ ದೂರ ಇರಬೇಕು. ಎರಡನೇ ಪಾಯಿಂಟ್, ಸದಾ ಇದೇ ಖುಷಿಯಲ್ಲಿ ಇರಬೇಕು. ನಾವು ಸ್ವದರ್ಶನ ಚಕ್ರಧಾರಿ, ಹೊಸ ಜಗತ್ತಿನ ಮಾಲೀಕ, ಚಕ್ರವರ್ತಿ ಆಗುತ್ತೇವೆ. ಶಿವ ಬಾಬಾ ಬಂದಿದ್ದಾರೆ ನಮ್ಮನ್ನು ಜ್ಞಾನ ಸೂರ್ಯವಂಶಿ ಮಾಡಲು. ನಮ್ಮ ಲಕ್ಷ್ಯವೇ ಇದಾಗಿದೆ. ಏನ್ ನಮ್ಮ ಲಕ್ಷ್ಯ? ಜ್ಞಾನ ಸೂರ್ಯವಂಶಿ ಆಗೋದು. ವರದಾನ, ವಿಘ್ನಗಳನ್ನು ಮನೋರಂಜನೆಯ ಆಟ ಎಂದು ತಿಳಿದು, ವಿಘ್ನಗಳನ್ನು ಮನೋರಂಜನೆಯ ಆಟ ಎಂದು ತಿಳಿದು ಪಾರು ಮಾಡುವಂತ ನಿರ್ವಿಘ್ನ ವಿಜಯಿ ಆಗಿರಿ. ವಿಘ್ನಗಳನ್ನು ಮನೋರಂಜನೆಯ ಆಟ ಎಂದು ತಿಳಿದು ಪಾರು ಮಾಡುವಂತ ನಿರ್ವಿಘ್ನ ವಿಜಯಿ ಆಗಿರಿ. ವಿಘ್ನ ಬರೋದು ಅಚ್ಚಿ ಬಾತೆ. ಕಷ್ಟಗಳು ಬರೋದು, ವಿಘ್ನಗಳು ಬರೋದು ಒಳ್ಳೇದು ಕೆಟ್ಟದಕ್ಕೋ? ಒಳ್ಳೇದಂತಾರೆ ಬಾಬಾ. ವಿಘ್ನಗಳು ಒಳ್ಳೇದಾಗಿದೆ. ಆದ್ರೆ ಯಾವುದು ಒಳ್ಳೇದಲ್ಲ. ವಿಘ್ನಗಳು ಬಂದಾಗ ಸೋತು ಹೋಗುವುದು ಒಳ್ಳೇದಲ್ಲ. ವಿಘ್ನಗಳು ಬರ್ತಾ ಇರ್ಬೇಕು, ನಾವು ಗೆಲ್ತಾ ಇರ್ಬೇಕು. ಪರೀಕ್ಷೆ ಇಡ್ತಾ ಇರ್ಬೇಕು, ನಾವು ಪಾಸ್ ಆಗ್ತಾ ಇರ್ಬೇಕು. ಮಕ್ಕಳಿಗೆ ಪರೀಕ್ಷೆ ಇಡ್ತಾರೆ? ಪಾಸ್ ಆಗೋದನ್ನು ಕಲಿಸ್ಲಿಕ್ಕೆ. ಹಂಗೆ ವಿಘ್ನಗಳು ಪರೀಕ್ಷೆಗಳು. ಎಷ್ಟು ವಿಘ್ನ ಬರ್ತವೆ ಅಷ್ಟು ನಾವೇನಾಗ್ತಾ ಹೋಗ್ಬೇಕು? ಪಾಸ್ ಆಗ್ಬೇಕು ಹೊರತು ವಿಘ್ನಗಳಿಗೆ ಸೋಲಬಾರದು, ಫೇಲ್ ಆಗ್ಬಾರ್ದು. ವಿಘ್ನ ಬರೋದೇ ಯಾಕೆ? ಮಜಬೂತ್ ಮಾಡ್ಲಿಕ್ಕೆ, ಗಟ್ಟಿಗೊಳಿಸ್ಲಿಕ್ಕೆ. ಇಸ್ಲಿಯೇ ವಿಘ್ನೋ ಸೇ ಘಬರಾನೆ ಕೆ ಬಜಾಯ್. ಆದ್ರಿಂದ ವಿಘ್ನಗಳಿಗೆ ಹೆದರುವ ಬದಲಾಗಿ ಏನಂತ ತಿಳ್ಕೊಳ್ಳಿ, ಇದು ಮನೋರಂಜನೆಯ ಆಟ ಎಂದು ತಿಳಿದು ಪಾರು ಮಾಡಿದಾಗ ಏನಂತ ಹೇಳಲಾಗ್ತದ ಅವರನ್ನ? ಯಾರು ವಿಘ್ನಗಳನ್ನ ಮನೋರಂಜನೆ ಅಂತ ತಿಳ್ಕೊಂಡು ಆಟದಲ್ಲಿ ಪಾರಾಗ್ತಾರೋ ಅವರನ್ನ ನಿರ್ವಿಘ್ನ ವಿಜಯಿ ಎಂದು ಹೇಳಲಾಗತ್ತೆ. ಯಾವಾಗ ಸರ್ವಶಕ್ತಿಮಾನ್ ಬಾಬಾರವ್ರ ಜೊತೆಗಿರ್ತೀರಿ ಆವಾಗ ಹೆದರುವ ಯಾವ ಮಾತುನೂ ಇರೋದಿಲ್ಲ. ಕೇವಲ ತಂದೆ ನೆನಪು, ಸೇವೆಯಲ್ಲಿ ಬ್ಯುಸಿ ಆಗಿದ್ರೆ ನಿರ್ವಿಘ್ನರಾಗಿರ್ತೀರಿ. ನೋಡಿ, ನಿರ್ವಿಘ್ನ ಯಾವಾಗ ಆಗ್ತೀರಿ? ಯಾವಾಗ್ಲೂ ಬ್ಯುಸಿ ಇರ್ಬೇಕು. ಮಾಯೆಗೆ ಮಾರ್ಜಿನೇ ಕೊಡಬಾರ್ದು, ಬರ್ಲಿಕ್ಕೆ ಅವಕಾಶನೇ ಕೊಡಬಾರ್ದು. ಯಾವ್ದ್ರಲ್ಲಿ ಬ್ಯುಸಿ? ಯೋಗ ಬಿಟ್ರೆ ಸೇವೆ, ಸೇವೆ ಬಿಟ್ರೆ ಯೋಗ, ಯೋಗ ಬಿಟ್ರೆ ಸೇವೆ, ಸೇವೆ ಬಿಟ್ರೆ ಯೋಗ. ಬುದ್ಧಿ ಖಾಲಿ ಆಗ್ಬಿಟ್ರೆ ಮಾಯೆ ಬಂದ್ಬಿಡುತ್ತೆ, ವಿಘ್ನ ಬರ್ತದೆ, ಕಷ್ಟಗಳು ಬರುತ್ತೆ. जब बुद्धि फ्री होती तब विघ्न माया आती है. बिजी रहो, बिजी इर्ರಿ, ಆಗ ಮಾಯೆ ಅಥವಾ ವಿಘ್ನ. ಅದಕ್ಕೆ ನೀವು ಮನೇಲಿ ಬಿಸಿ ಇದ್ರೆ, ಯಾರ ಮನೇಲಿ ಬಿಸಿ ಇರ್ತಾರ ಅವ್ರ ಮನೆಗೆ ಗೆಸ್ಟ್ ಬರಲ್ಲ. ಯಾರು ಖಾಲಿ ಕೂತಿರ್ತಾರಲ್ಲ ಅವ್ರ ಮನೆಗೆ ಯಾವಾಗ್ಲೂ ಗೆಸ್ಟ್ ಇರ್ತಾರೆ. ಯಾಕಂದ್ರೆ ಖಾಲಿ ಇದ್ದಾಗ ಬಂದವ್ರನ್ನೆಲ್ಲ ಎಂಟರ್ಟೈನ್ ಮಾಡ್ಕೊಂಡು ಉಣಿಸ್ಕೊಂಡು ತಿನ್ಸ್ಕೊಂಡಿದ್ರೆ ಅವರು ಬಿಡ್ತಾರ. ಹಂಗೆ ಮಾಯನು ಕೂಡ ಯಾರು ಬ್ಯುಸಿ ಇರ್ತಾರೋ ಅವ್ರ ಹತ್ರ ಬರೋದೇ ಇಲ್ಲ. ಯೋಗ ಸೇವೆ, ಸೇವೆ ಯೋಗ, ಇದರಲ್ಲಿ ಬ್ಯುಸಿ ಇರ್ಬೇಕು. ಆಗ ಮಾಯೆ ಅಥವಾ ವಿಘ್ನ ನಿಮ್ಮಿಂದ ದೂರ ಆಗ್ಬಿಡುತ್ತೆ. ಸ್ಲೋಗನ್: ಸುಖದ ಖಾತೆಯನ್ನು ಜಮಾ ಮಾಡಿಕೊಳ್ಳಲು
ಸುಖದ ಖಾತೆಯನ್ನು ಜಮಾ ಮಾಡಿಕೊಳ್ಳಲು ಮರ್ಯಾದಾ ಪೂರ್ವಕವಾಗಿ ಹೃದಯದಿಂದ ಎಲ್ಲರಿಗೂ ಸುಖವನ್ನೇ ಕೊಡಬೇಕು. ಸುಖದ ಖಾತೆಯನ್ನು ಜಮಾ ಮಾಡಿಕೊಳ್ಳಲು ಮರ್ಯಾದಾ ಪೂರ್ವಕವಾಗಿ ಹೃದಯದಿಂದ ಎಲ್ಲರಿಗೂ ಸುಖ ಕೊಡಬೇಕು. ನೋಡಿ, ಸುಖ ಕೊಡೋದಕ್ಕೂ ಮರ್ಯಾದೆ, ಈಶ್ವರಿಯ ನಿಯಮಗಳನ್ನ ಅನುಸರಿಸಿ ಅಂತ. ಸುಖ ಕೊಡೋದಂದ್ರೆ ಈಶ್ವರಿಯ ನಿಯಮಕ್ಕನುಸರಿಸಿ ಸುಖವನ್ನ ಕೊಡಿ, ಆಗ ಸುಖದ ಖಾತೆ ಜಮಾ ಆಗುತ್ತೆ. ಬಾಬಾ ನಿಯಮಗಳನ್ನ ಮರ್ಯಾದೆಗಳನ್ನ ನಾವು ಮಕ್ಕಳಿಗೆ ಕೊಟ್ಟಿದ್ದಾರೆ ತಾನೆ. ಸುಖ ಕೊಡೋದಂದ್ರೂ ಏನು, ಹೇಗೆ ಇರಬೇಕು, ಎಲ್ಲೇ ಏನ್ ಪಾಲನೆ ಮಾಡಬೇಕು, ಮನುಷ್ಯ ಜೊತೆಗೆ ಹೇಗಿರ್ಬೇಕು. ಓಂ ಶಾಂತಿ. ಏನ್ ತಿಳಿಸಿದ್ರು ಬಾಬಾ? ನಾಳೆ ಭಾನುವಾರ, ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಯೋಗ ಇರುತ್ತೆ, ಆಮೇಲೆ ಕ್ಲಾಸ್ ಇರುತ್ತೆ, ಆಮೇಲೆ ಪ್ರಸಾದ ಇರುತ್ತೆ. ಯಾರು ಕೂಡ ತಪ್ಪಿಸ್ಬೇಡ್ರಿ, ಎಲ್ರು ಬರ್ರಿ. ಹೋದ್ವಾರ ಬಹಳ ಕಡಿಮೆ ಜನ ಬಂದಿದ್ರು, ಹೋದಲ್ಲಿ ಕ್ಲಾಸಲ್ಲೂ